ಬ್ಯಾಕ್ ಕವರ್ ಅಲಿ ಎಕ್ಸ್ಪ್ರೆಸ್ ಇಂದ ಆರ್ಡರ್ ಮಾಡಿದ್ದೆ. ಕಟ್ ಮಾಡು. ಏನಾಯ್ತು? ಆಗ್ತಾ ಇಲ್ಲ ಸ್ಟಾರ್ಟು. ಹೌದಾ? ಕ್ಲಚ್ ಹಿಡ್ಕೋ. ಓ ಇಲ್ಲ, ಇವಾಗಲೂ ಆಗ್ತಾ ಇಲ್ಲ. ಆಗ್ತಿಲ್ವಾ? ಇದೇ ಮಾಡೋಕ್ಕಾಗ್ತಿಲ್ಲ ನೋಡು. ಹಾಂ ಯಾಕಂಗೆ? ಓ ನೀನು ಸ್ವಲ್ಪ ಅರ್ಧ ಹೊಡೆದಿದ್ಯಾ. ನೀನು ಅರ್ಧ ಹೊಡೆದಿದ್ಯಾ. ಹಾಂ ಹೇಳೋ. ಗೊತ್ತಿಲ್ಲ, ಸಾಯಂಕಾಲ ಆಗ್ಬೋದು. ಇನ್ನ ಇಲ್ಲಿ ಇವಾಗ ನೆಲಮಂಗ್ಲ ಟೋಲ್. ಅವಾಗಲೇ ನಮ್ಮನೆಯಿಂದ ಹೊರಟಿದ್ದೆ. ಇದೇ ಹೋಗ್ಬೇಕು ಇವಾಗ. ಹೊರಟಿಗೆ ಬರೋದು ಲೇಟ್. ಅದಕ್ಕೆ ಏನು ಕೆಲಸ ಫಿಲಮ ಎಲ್ಲಿ? 80 ಫ್ಯಾಕ್ಟ್ರಲ್ಲಿ ಇದು ಬಸ್ ಬಾನಸವಾಡಿ. ಹಾಂ ಏರ್ಪೋರ್ಟ್ ರೋಡ್. ಎಷ್ಟೊತ್ತು? ನಾವು ಕತ್ಲಾದ್ಮೇಲೆ ವಾಪಸ್ ಬರೋದು. ಎಲ್ಲಿ ನೀನೆಲ್ಲಿ ವ್ಯಾಲ್ಯೂಷನ್ ಮಾಡ್ತೀವಲ್ಲ. ಹೌದಾ? ಅವನೇನು? ಅವನೇ ಆನಂದ್ ಚೆನ್ನೈಗೆ ಹೋಗಿಲ್ಲ. ಹಾಂ ಇವಾಗ ಆನಂದ್ ಚೆನ್ನೈಗೆ ಹೋಗಿಲ್ಲ. ಅವನ ಹೆಸರು ಆನಂದ್. ಎಷ್ಟು ಚೆನ್ನೈಗೆ ಹೋಗಿಲ್ಲ. ಅವನ ನಂಬರ್ ಇದೆ, ಕಳಿಸ್ಲಾ ನಾನು? ಹಾಂ ಏನೋ ಸೌಂಡು. ಏನಂತ? ಹಾಂ ಅದೇ ಅಂತ ಬರ್ತಾ ಇದೆಯಲ್ಲ. ಹೌದಾ? ಆನಂದ್ ಎಸ್ ಅಂದ್ರೆ ಅವನೇನೋ ಶಾಂತಾರಾಮ್ ಚೆನ್ನೈಗೆ ಹೋಗಿಲ್ಲ ಪಕ್ಕ. ಅವನೇ ಸರಿ, ಫೋನ್ ಮಾಡ್ತೀನಿ ಅಂತ. 5-6 ಗಂಟೆ ಆಗ್ಬೋದು. ಅದೇ ನೋಡೋಣ ಅಂತ. ಬಟ್ ವೈ ಇಸ್ ಇಟ್ ವಿಸಿಲಿಂಗ್? ಏನು? ವಾಟ್ ಐ ಆಮ್ ವಂಡರಿಂಗ್ ಅಬೌಟ್. ಜರ್ಸಿ ಅವಾಗಲೇ ಬರ್ತಿತ್ತ ಈ ಸೌಂಡ್? ಅದಕ್ಕೆ ಅದೆಲ್ಲ ಸೆಟ್ ಇದೆ. ನಿಲ್ಲಿಸ್ಬೇಕಾ? ಅದೇ ನಾನು ಇರೋದು ತಗೊಳ್ಳೋದ್ರ ಬಗ್ಗೆನೇ ಹೇಳ್ತಾರದು. ನಾನು ಅದೆಲ್ಲ ಸೆಟ್ ಇದೆ ಅಂದೆ. ಹಾಂ ಸೆಟ್ ಆಗಿದೆ. ಅವನೇ ಬೆಳಗಾಂ. ಅವನದು ಇದೆ ಅಪ್ಪ. ಏನೋ ಅವ್ನ ಫ್ರೆಂಡ್ ಒಬ್ಬ ಇದ್ದಾನೆ, ವೆಟರ್ನರಿ ಡಾಕ್ಟರ್ ಏನೋ ಹೇಳ್ತಿದ್ದ. ಏನೋ ಗೊತ್ತಿಲ್ಲ ಕತೆ. ಬರ್ತಾ ಇದ್ದಾನೆ ಅವ್ನು. ಬೆಳಗಾಂಗೆ ಹೋಗಿದ್ದ. ನಾಳೆ ಬರ್ತಾನೆ ಆಫೀಸ್ಗೆ. ನಾಳೆ ಮಾತಾಡ್ಬೇಕು ಅವನ ಹತ್ರ. ಹ್ಞೂ ಸರಿ ಗಾಡಿ ಓಡಿಸ್ತಿದ್ದೆ, ಮಾಡ್ತೀವಿ. ನೀನು ಓಡಿಸ್ಬೇಕಾದ್ರೆ ಬರ್ತಿತ್ತ ಸೌಂಡ್ ಇದು? ಹಾಂ ಬರ್ತಿತ್ತ? ಬರ್ತಾ ಇತ್ತು. ಬರ್ತಾ ಇತ್ತು ನಮ್ಗೆ ಬರ್ತಾ ಇತ್ತು. ನಾನು ಅದೇ ಅನ್ಕೊಂಡು. ಫಿಲ್ಟ್ರದು ಅದು. ಹೌದಾ? ಫಿಲ್ಟ್ರದು ಪರವಾಗಿಲ್ವಾ? ಫಿಲ್ಟ್ರದ್ದು ಇರುತ್ತೆ, ಇಲ್ಲಾಂದ್ರೆ ಬೆಲ್ಟ್ ಇರುತ್ತೆ.
ಅಲ್ಲ ಬೆಲ್ಟ್ ಅಂದ್ರೆ ಕಿರ್ 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 ಅಂತ ಸೌಂಡ್ ಇಲ್ಲ ಬರಲ್ಲ ಇಲ್ಲ ನಿಂಗೆ ಡೈನಮೋ ಬೆಲ್ಟ್ ಹಿಂಗೆ ಬರೋದು. ನಂಗೆ ಗೊತ್ತಿರಂಗೆ ಏರ್ ಫಿಲ್ಟರ್ ಇದು. ವೈಟಲ್ಸ್ ಎಲ್ಲ ಕರೆಕ್ಟಾಗಿದೆ ತಾನೇ? ಜೋರಾಗಿ ತಿರುಗಿಸ್ಬಿಡೋಣ ಅನ್ಕೊಂತೀನಿ ಒಂದ್ ಕಡೆಗೆ. ಕಿತ್ಕೊಂಡು ಕೈಗೆ ಬಂದ್ಬಿಟ್ರೆ ಅಲ್ಲ ಇಲ್ಲಿಂದ ಫೋರ್ಸ್ ಅಲ್ಲಿ ಇರುತ್ತೆ, ಇಲ್ಲಿಗೆ ಬರಷ್ಟಿಲ್ಲ ಅದರಷ್ಟೇ ಸ್ಟಾಪ್ ಆಗ್ಬಿಡುತ್ತೆ. ಒಂದ್ ಸ್ವಲ್ಪ ದಿನ ಅದು ಸರಿ ಹೋಗುತ್ತೆ. ಸೇರ್ ಬರತ್ ಗೊತ್ತಾ, ಸೇರ್ ಅಕ್ಕಿ ನಮ್ಮನೇಲಿ ಅದೇ ಅಂದ್ರಪ್ಪ, ಅದು ನಿಂಗೆ ಇಟ್ಕೊಂಡು ಕೂತ್ಕೊಂಡ್ರೆ ಸರಿ ಆಗತ್ತಂತ. ಅದೇನೋ ಎಲ್ಲ ಅಕ್ಕಿ ಸೇರ್ ಎಲ್ಲ ಹುಟ್ಟಿದೆ ಇವಾಗ. ಟರ್ಬೋ ತರ ಬರ್ತದೆ. ಅಯ್ಯೋ ಅಪೋಲೋ ಓಡಿಸಿದ್ಯಾ ಡೀಸೆಲ್? ಅಯ್ಯೋ 2000 RPM ಆಗಿದ ತಕ್ಷಣ ಏನು ಕಿಕ್ ಮಾಡತ್ತದು ಅಂದ್ರೆ, ಅಫ್ಕೋರ್ಸ್ ನಾನು ಡೀಸೆಲ್ ಅದೊಂದೇ ಓಡಿಸಿರೋದು. ನಿನ್ನ ಗಾಡಿನೂ ಹಂಗೆ ಅನ್ಸುತ್ತಲ್ಲ, ಒಂದು 2500 ಆಗಿದ ತಕ್ಷಣ ಕಿಕ್ ಮಾಡತ್ತೆ. ಎಳ್ದ್ಬಿಡತ್ತೆ. ಡೀಸೆಲ್ ಇರೋದು ಅದಕ್ಕೆ ಅಲ್ವಾ ಮೇನ್ ಬಂದು. ಆದರೆ ಯಾವುದೇ ಟರ್ಬೋ ಗಾಡಿ ನೋಡು ಡೀಸೆಲ್ ಲೈಫ್ ಇಲ್ಲ ಅದು. ಅದೇ ನ್ಯಾಚುರಲಿ ಆಸ್ಪಿರೇಟೆಡ್ ನೋಡು. ಇಂಡಿಕಾ ಕಾಲಿಸ್ ಗೊತ್ತಾ? 4 ಲಕ್ಷ 5 ಲಕ್ಷ ಓಡಿರುತ್ತೆ ಡೀಸೆಲ್ ಗಾಡಿ. ಇನ್ನೂ ಒಳ್ಳೆ ಗನ್ ತರ ಓಡ್ತಾರೆ. ಅವೆಲ್ಲ ನ್ಯಾಚುರಲಿ ಆಸ್ಪಿರೇಟೆಡ್ ಗಾಡಿಗಳು, ಅಂದ್ರೆ ನಾರ್ಮಲ್ ಡೀಸೆಲ್ ಇಂಜಿನ್. ಎಕ್ಸ್ಟ್ರಾ ಏನಿಲ್ಲ, ಟರ್ಬೋ ಗಿರ್ಬೋ ಎಲ್ಲ ಏನಿಲ್ಲ. ಸುಮ್ಮನೆ ಹಾಕು ಹಿಂಗೆ ತುಳಿ ಹೋಗ್ತಾ ಇರೋ ಅಷ್ಟೇ. ಅದು ಯಾವತ್ತೇ ನೋಡಿ ನ್ಯಾಚುರಲಿ ಆಸ್ಪಿರೇಟೆಡ್ ಗಾಡಿಗಳೇ ನಿಂಗೆ ಲೈಫ್ ಬರೋದು. ಇಂಡಿಕಾ ನೋಡು, ಇಂಜಿನ್ ಕೆಲ್ಸಕ್ಕೆ ಬಂದ್ರು ವರ್ಷಕ್ಕೆ 1.5 ಲಕ್ಷ 2 ಲಕ್ಷ ಓಡಿಸಿರ್ತಾರೆ ಅವರು. ರೇಪ್ ಮಾಡಿ ಇಟ್ಬಿಟ್ಟಿರ್ತಾರೆ. ಅದು ಫುಲ್ ಇಂಜಿನ್ ಬಂದ್ರು ಖರ್ಚು ಏನು ಬೈಕ್ ರೆಡಿ ಆದಂಗೆ ರೆಡಿ ಆಗುತ್ತೆ. 18,000 ರೆಡಿ ಆಗುತ್ತೆ. ಅಂಡ್ ಸ್ಟಾರ್ಟಿಂಗ್ ಒಂದು 1,000 ಕಿಲೋಮೀಟರ್ ಸ್ವಲ್ಪ ಹುಷಾರಾಗಿ 60-80 ಓಡಿಸ್ಬೇಕು, ಆಮೇಲೆ ಚರ್ಚ್ ಅಷ್ಟೇ ಮಾಡೋದು. ಅದೇನ್ ಮಾಡ್ತಾರೆ ಗೊತ್ತಾ, ಸ್ಟಾರ್ಟಿಂಗ್ ಒಂದು ಇಂಜಿನ್ ರೆಡಿ ಮಾಡಿಸ್ಕೊಂಡು ಹಿಂಗೆ ಹೈವೇಗೆ ಇವಾಗ ತಗೊಂಬಂದು ನೀಟಾಗಿ ಸೆಟ್ ಮಾಡ್ಕೊಂಡು ಒಂದು 80-100 ಅಲ್ಲೇ ಅಂತ ಹಿಂಗೆ ತುಳಿದಿರ್ತಾರೆ. ಇಂಜಿನ್ ತುಳಿದಾಗ್ಬಿಡುತ್ತೆ. ತಿರ್ಗಾ ಆಮೇಲೆ ಟ್ರಾಫಿಕಲ್ಲಿ ತುಳಿ ಹಾಳು ಮಾಡೋ ಇದು ನಿಂಗೆ ಗೊತ್ತಿಬಿಡ್ತಾ ಇದೆ. ಈಗ ಪೋಲೋನು ಎಲ್ಲ ಉಲ್ಟಾ ಅಲ್ಲ? ಪೋಲೋನು ಉಲ್ಟಾ. ಪೋಲೋ ಉಲ್ಟಾ, ಪುಂಟೋ ಉಲ್ಟಾ, ಫಿಯಟ್ ಉಲ್ಟಾ, ಜರ್ಮನ್ ಕಾರ್ಸ್ ಎಲ್ಲ ಉಲ್ಟಾನೆ. ಮಾರುತಿನೂ ಪರವಾಗಿಲ್ಲ, ಚೀಪ್ ಇದೆ ಮೇಂಟೆನೆನ್ಸು. ಯಾವುದು? ಮಾರುತಿ. ಮಾರುತಿ ಆ್ಯಂಡ್ ಇನ್ನೊಂದು ಯಾರು ಬೇಕಾದ್ರೂ ನೋಡ್ತಾನೆ ಮಾರುತಿದು, ಯಾವ ಮೆಕ್ಯಾನಿಕ್ ಬೇಕಾದ್ರೂ. ಡಿಮೆಂಡ್ ಡಿಪಿ ಅದು ಇದೇನಾ? ಅದೇ ಅದೇ ರಿಟ್ಸು 3.5 ಲಕ್ಷ 4 ಲಕ್ಷ ಅಂತೆ. ಏನು ಸೆಕೆಂಡ್ಸಾ? ಎಲ್ಲ ಹೊಸ ಅದು ಶೋರೂಮ್ ಗಾಡಿ. ಕ್ಯಾಬ್ ಈ ಓಲಾ ಅವರು. ಹೌದೌದು. ಅವ್ರದ್ದು ಏನ್ ಗೊತ್ತೇನೋ, ಒಳ್ಳೆ ಕಳ್ಳೆಪುರಿ ತಗೊಂಡಂಗ್ ನಿಲ್ಸಿದಾರಂತೆ ಅವರು. ನಂಗೆ ಯಾರೋ ಒಬ್ರು ಮೊನ್ನೆ ಅದು ಆಫೀಸಿಗೆ ಹೋಗ್ಬೇಕಾದ್ರೆ ಬುಕ್ ಮಾಡಿ ಕೊಟ್ಟಿದ್ರು. ಏನ್ ಗೊತ್ತಾ, ಸುಮ್ಮನೆ ಹೋಗಿ ನಿನ್ ಬೇಕು ಅಂತಂದ್ರೆ ಗಾಡಿ ಕೊಟ್ಟು ಕಳಿಸ್ತಾರೆ, ಬಟ್ ಸಾಯಿಸ್ಬಿಡ್ತಾರೆ, ತಪ್ಪೆ ತರ ದುಡಿಸ್ತಾರೆ. 1085 rupees ಅಂತ ಲೀಸ್ ಅದು. ಹೌದಾ? ತಿಂಗಳಿಗೆ ಅಪೂರ್ವ ಕೇಳಿದಾಳೆ, ಇಲ್ಲಿ ಡೆಕತ್ಲೋನೆಲ್ಲ ಬರ್ತಾಳಲ್ಲ, ಅವ್ನು ಹೇಳಿದಾನಂತ ಕತೆ ಎಲ್ಲ. 1085 rupees ಮೇಡಮ್. ಅವ್ರು ಹೆಂಗ ಅದೆಲ್ಲ ಇದು ಯಾವ್ದೋ ಒಂದು ಇದ್ರಲ್ಲಿ ನಿಲ್ಸ್ಕೊಂಡಿದಾರಂತ. 200 ಗಾಡಿ ಇದೆಯಂತೆ, 200 ಜಾಸ್ತಿ ಅಂತ ಬಿಸಿಲಲ್ಲಿ ನಿಲ್ಸಿರ್ತಾರಂತ. 1085 rupees ಅಂತ ಲೀಸು. ಪೆಟ್ರೋಲ್ ಇವ್ರದ್ದು ಸಪ್ರೇಟ್ ಅಂತ, ಡೀಸೆಲ್ ಪೆಟ್ರೋಲ್ ಡೀಸೆಲ್ ಅದೆಲ್ಲ ಬಿಟ್ಟು ಇವ್ರು 1000 ರೂಪಾಯಿ ಮಾಡ್ಕೊಂತಾರೆ ದಿನ. ಅಯ್ಯಪ್ಪ, ಅವನಿಗೆ ಕೊಟ್ಟು ಡೀಸೆಲ್ ಎಲ್ಲ ಬಿಟ್ಟು ದಿನಕ್ಕೆ 1085 rupees ಅದು. ದಿನಕ್ಕೆ. ಹಂಗಂದ್ರೆ ಇಲ್ಲಿ ಹಿಂಗ್ ದುಡಿಬೇಡ ಅವರು. ರಿಲಯನ್ಸ್ ಅದಕ್ಕೂ ಬರ್ತಾ ಇದಾನಂತೆ. ಏನು? ಕ್ಯಾಬ್ಗೆ. ಹೌದಾ? ಆ ಇಂಡಸ್ಟ್ರಿ ಬಿಟ್ರೆ ಅದಲ್ಲ. ಅವ್ನು ಮೇನ್ ಬರೋದೇ ಆ ಇಂಡಸ್ಟ್ರಿ ಹಾಳು ಮಾಡಕ್ಕೆ. ಅವನು ಆಕ್ಚುಲಿ ಅವ್ನು ಬರಕ್ ಮುಂಚೆ ನೋಡು, ಮೊಬೈಲ್ಗೂ ಅಷ್ಟೇ 500 ರೂಪಾಯಿ ಫೋನ್ ಬಿಟ್ಟಲ್ಲ, ಎಲ್ಲ ಕಾಲ್ ರೇಟ್ಸ್ ತುಂಬಾ ಬೇಜಾನ್ ಇರೋದು. 16 ರೂಪಾಯಿ 17 ರೂಪಾಯಿ ಎಲ್ಲ ಒಂದ್ ಕಾಲ್. ಅದೇ ಯಾರೇ ಇರ್ಲಿ, ಅದೇ ಅವಾಗ ಅನಿಲ್ ಅಂಬಾನಿ ಅದೇ ಹೇಳ್ತಾರದು.
ಸರ್ವಿಸ್ ಕಷ್ಟ ಆಯ್ತು. ಆದ್ರೆ ಅವ್ನ ಇಂಡಸ್ಟ್ರಿಗೆ ಬಂದಿದ್ದ ನೋಡ್ದ ಬೇರೆಯವ್ರ